ಸಿಎಂ ಬಗ್ಗೆ ಗಲಾಟೆ ನಡೀತಾ ಇದೆ, ಅದ್ರ ಬಗ್ಗೆ ನೋಡಿ. ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲೂ ಕೂಡ ಸರಿ ಇಲ್ಲ. ಇವತ್ತು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಬಹಳ ಪ್ರಸ್ತುತವಾಗಿ ಕೂಡ ಅನೇಕ ಅಂಶಗಳು ಹೊರಗೆ ಬರ್ತಾ ಇದ್ದಾವೆ. ಅದರದ್ದು ಕಾಂಗ್ರೆಸ್ ಪಾರ್ಟಿಯ ಆಂತರಿಕ ವಿಚಾರ ಆಗಿರ್ತಕ್ಕಂಥ ಕಾರಣಕ್ಕಾಗಿ ನಾವೇನು ಹೆಚ್ಚಿಗೆ ಮಾತಾಡೋದಿಲ್ಲ. ಯಾಕಂದ್ರೆ ಮುಖ್ಯಮಂತ್ರಿ ಮಾಡೋರು ಅವರ, ತೆಗೆಯೋರು ಅವರ. ಆದರೆ ಈಗ ನಡೆದಿರ್ತಕ್ಕಂಥ ಸಂಗತಿಗಳನ್ನು ಗಮನಿಸಿದಾಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಒಂದು ಕಡೆ ಸುರ್ಜೇವಾಲಾ ಅವರು ಬಂದು 3 ದಿವಸ ಕೂತ್ಕೊಂಡು ರಿಪೇರಿ ಮಾಡೋ ಕೆಲಸ ಮಾಡ್ತಾರೆ. ಅದೇ ಅವರು ಇದು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ BR ಪಾಟೀಲ್ ಅಂತ ಹಿರಿಯ ಶಾಸಕರು, ಯೋಜನಾ ಆಯೋಗದ ಉಪಾಧ್ಯಕ್ಷರು, ಮುಖ್ಯಮಂತ್ರಿ ಒಂದು ಲಾಟ್ರಿ ಮುಖ್ಯಮಂತ್ರಿ ಅಂತಕ್ಕಂಥ ಮಾತನ್ನ ನೇರವಾಗಿ ಇವತ್ತು ಮುಖ್ಯಮಂತ್ರಿಗಳ ಬಗ್ಗೆ ಹೇಳಿದ್ದಾರೆ. ಎರಡನೇ ಕಡೆ ಇನ್ನೊಂದು ಕಡೆ ಇವತ್ತು ಯಾರು ಬಾಯಿ ಬಿಡಬೇಡ್ರಿ ಅಂತ ಹೇಳಿದ ತಕ್ಷಣ ಹೇಳಿ ಒಂದು ಅರ್ಧ ತಾಸು ಆಗಿರಂಗಿಲ್ಲ ಅವಾಗ ಹುಸೇನ್ ಅಂತಕ್ಕಂಥ ರಾಮನಗರ ಶಾಸಕರು DK ಶಿವಕುಮಾರ್ ಅವ್ರನ್ನ ಮುಂದಿನ ಮುಖ್ಯಮಂತ್ರಿ ಮಾಡ್ಬೇಕನ್ನುವಂಥದ್ದನ್ನು ಹೇಳ್ತಾರೆ. ಮತ್ತು ಅದಕ್ಕೆ ಅವ್ರು ನೋಟಿಸ್ ಕೊಟ್ಟಿವಿ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾರೆ. ಹಾಗಾದ್ರೆ ಹೇಳೋರು ಕೇಳೋರು ಎಲ್ಲರೂ ಅವರ, ಡೈರೆಕ್ಟರ್ ಪ್ರೊಡ್ಯೂಸರ್ ಏನಂತಂದ್ರೆ ಎಲ್ಲ ಅವರೇ ಇರ್ತಾರೆ. ಒಂದ್ ಕಡೆ ಸಿದ್ದರಾಮಯ್ಯ ಬಡ ಇರುತ್ತೆ, ಒಂದ್ ಕಡೆ DK ಶಿವಕುಮಾರ್ ಅವ್ರ ಬಡ ಇರುತ್ತೆ. ಅವ್ರು ಒಂದು ಹೇಳಿಕೆ ಕೊಟ್ಕೊಳ್ಳಿ, ಇವ್ರನ್ನ ಕೊಡಿಸ್ತಾರೆ, ಇವ್ರನ್ನ ಕೊಟ್ಟರೆ ಅವ್ರನ್ನ ಕೊಡಿಸುವಂಥದ್ದು ನಿರಂತರ ಪ್ರಕ್ರಿಯೆ. ರಾಜಣ್ಣ ಅವರು ಭಾಳ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ಸಿನ ಮಂತ್ರಿಗಳಾದಂಥವ್ರು ಭಾಳಷ್ಟು ವಿಷಯಗಳನ್ನು ಹೊರಗೆ ಎಳಿತಾರ ಅನ್ನೋಷ್ಟೊತ್ತಿಗೆ CD ಅಂತ ಬಂತು. ಅವರು ಈಗ ಆಯ್ತು ಯಾರಾಗಲಿ ನಮ್ದೇನು ಪ್ರಾಬ್ಲಮ್ ಇಲ್ಲ ಅನ್ನತಕ್ಕಂಥ ಮಟ್ಟಕ್ಕೆ ಅವ್ರು ಹೇಳಾಗ್ತಾರ. ಈಗ ಹಲವಾರು ಮಂತ್ರಿಗಳು ಜೋರಾಗಿ ಬಾಯಿ ತೆಗೆದಾಗ CD ಅಂತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿಯಲ್ಲಿ ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆಯಾಗಿ ಇವತ್ತು ಬರ್ತಾ ಇದೆ. ಈಗ ಎಲ್ಲರೂ ಕೂಡ ಬಾಯಿ ಮುಚ್ಚತಕ್ಕಂಥ ಕೆಲಸವನ್ನ ಆಗ್ತಾ ಇದೆ. ಕಾಂಗ್ರೆಸ್ ಪಾರ್ಟಿ ಮನೆ ಒಂದು 3 ಬಾಗಿಲು ಆಗಿರ್ತಕ್ಕಂಥ ನಿಟ್ಟಿನಲ್ಲಿ ಹೋಗ್ತಾ ಇದೆ. ನವೆಂಬರ್ದ ಅಷ್ಟೊತ್ತಿಗೆ ಬಹುಶಃ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಹೇಳಿದ್ರು, ನವೆಂಬರ್ದಲ್ಲಿ ಒಂದು ಪದಗ್ರಹಣ ನಾನು ಹಾಕೈತೆ ಅನ್ನೋದನ್ನ ಅವ್ರು ಹೇಳ್ಯಾರ, ನಾವ್ಯಾರು ಹೇಳಕತ್ತಿಲ್ಲ. ಬಹುಶಃ ನವೆಂಬರ್ ಅಷ್ಟೊತ್ತಿಗೆ ಕಾಂಗ್ರೆಸ್ಸಿನ ಏನು ಮುಖ ಐತೆ ಅನ್ನುವಂಥದ್ದೈತೆ ಅದು ಸಂಪೂರ್ಣ ಹೊರಗಡೆ ಬರುತ್ತೆ. ನವೆಂಬರ್ ತಿಂಗಳ ಬಹುಶಃ ಬಹಳ ಇಂಪಾರ್ಟೆಂಟ್ ತಿಂಗಳಾಗಿ ಕರ್ನಾಟಕಕ್ಕೆ ಹೊರಬೀಳಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.